सुपीक शेतजमिनीवर वर्षानुवर्षे नांगरट करत असलेल्या शेतकऱ्यांना बैलहोंगल तहसीलदार जबरदस्तीने हटवण्याचा प्रयत्न करत आहेत असा आरोप करून येथील शेतकऱ्यांनी हातात विषाची बाटली धरून जिल्हाधिकारी कार्यालयासमोर तीव्र आंदोलन छेडले। बेळगाव जिल्ह्यातील बैलहोंगल तालुक्यातील कडसगट्टी गावातील शेतकरी कुटुंबे गेली 45 वर्षांपासून 30 एकर गवळणी जमिनीवर शेत करत आहेत। कसायला जमीन या कायद्याअंतर्गत जमीन नावावर करण्यासाठी त्यांनी आधीच अर्ज दिला होता, मात्र अधिकाऱ्यांच्या निष्काळजीपणामुळे आजपर्यंत जमीन शेतकऱ्यांच्या नावावर न चढता आता अचानक त्यांना हटवण्याचा डाव रचला जात असल्याचा आरोप त्यांनी केला। ನಮಸ್ಕಾರ। ನಾನು ಮಾಧ್ಯಮ ವರ್ಗದಿಂದ ಎಷ್ಟು ಬಡ ಕುಟುಂಬಗಳು ಉಳಿದಾರೆ ಅವರಿಗೆ ನಾವು ನಮಸ್ಕಾರ ಮಾಡ್ತೀವಿ। ನಾವು ಹೇಳೋದೇನೆಂದ್ರೆ 46 ವರ್ಷದಿಂದ ನಮ್ಮ ಅಜ್ಜನ ಕಾಲದಿಂದ ನಾವು ಗೋಮಾಳ ಜಮೀನನ್ನು ನಾವು ಅದನ್ನು ಉಪಯೋಗ ಮಾಡ್ಕೊತ ಬಂದಿದ್ದೀವಿ ಸರ್। ಈಗ ಏಕಾಏಕಿ ತಹಸೀಲ್ದಾರ್ ಬಂದು ನೀವು ಇಲ್ಲಿಂದ ಬಿಡಬೇಕು, ನಾವು ಸೋಲಾರ್ ಹಾಕ್ತೀವಿ ಅಂತೇಳಿ ನಮ್ಗೆ ಅತಿ ವರ್ತನೆ ಮಾಡ್ತಾ ಇದ್ದಾರೆ ಸರ್ ಅವರು। ನಾವು 6 ಕುಟುಂಬದವರು ಬೀದಿಗೆ ಬರ್ತೀವಿ, ನೀವು ಕೈ ಮುಗಿತೀವಿ ಅಂದ್ರೆ ಅವ್ರು ಕೇಳ್ತಾ ಇಲ್ಲ ಸರ್। ಬೈಲಹೊಂಗಲ ತಹಸೀಲ್ದಾರ್ ಸಿರೇಟಿ ಅಂತೇಳಿ ಸರ್। ಯಾವ್ರ ನಮ್ಮದು ಸರ್ ಕಡಸಗಟ್ಟಿ ಸರ್। ಬೈಲಹೊಂಗಲ ಎಷ್ಟು ದಿನದಿಂದ ಇದಾಗತ್ತದ್ರಿ ಈಗ? ಇದು ಒಂದು ಸುಮಾರು ಒಂದು 3-4 ತಿಂಗಳಿಂದ ಹಿಂಗೆ ಮಾಡ್ತಾರೆ ಸರ್ ಅವರು। ಎಷ್ಟು ಕುಟುಂಬಗಳು ಇದಾವ ಸರ್ 6 ಕುಟುಂಬದವ್ರು ಅದಾರೆ ಸರ್। ಅಷ್ಟು ಒಂದೇ 6 ಕುಟುಂಬದ ಮಂದಿ ಸರ್। ಈಗ ನಿಮ್ಗೆ ನ್ಯಾಯ ಸಿಗಲಿಲ್ಲ, ನೀವೇನು ಮಾಡೋದ್ರಿ ಸರ್? ನಾವು ನ್ಯಾಯ ಸಿಗಲಿಲ್ಲ ಅಂದ್ರೆ ನಾವು ತಹಸೀಲ್ದಾರು ಕೇಳಿ ಕೈ ಮುಗಿತೀವಿ ಅಂದ್ರೆ ಅದು ಏನು ಮಾಡ್ತಾ ಇಲ್ಲ ಸರ್। ಇವ್ರು ಜಿಲ್ಲಾಧಿಕಾರಿ ಅದಾರ, ಇವರು ರೈತರ ಪರವಾಗಿ ಅದಾರ ಅಂತ ಇಲ್ಲಿ ಬಂದೀವಿ ಸರ್। ಮೊದಲೇ ಪೈಲ ಇಲ್ಲಿ ಒಂದು 3 ತಿಂಗಳಿಂದ ಇವರಿಗೆ ಮನವಿ ಕೊಟ್ಟಿದ್ದೀವಿ ಸರ್ ನಾವು ಇಲ್ಲಿ ಬಂದ। ಅವಾಗ ಏನು ಹೇಳಿದ್ರು, ಬರಡು ಭೂಮಿ ಹಾಕ್ಬೇಕು, ಇಲ್ಲಿ ಹಾಕಕ್ಕೆ ಬರೋದಿಲ್ಲ, ನಾ ಕರೆದ ಅವ್ರಿಗೆ ಹೇಳ್ತೀನಿ ಅಂತ ಹೇಳಿದವರು ಈಗ ನನ್ನ ಜಮೀನು ಅಂತ ಹೇಳ್ತಾ ಇದಾರೆ ಸರ್। ನಾವೆಲ್ಲಿ ಹೋಗೋಣ ಹೇಳಿ ಸರ್? ಈಗ ಫಲವತ್ತಾದ ಜಮೀನು ಐತೆ ಅಂದ್ರೆ ಫಲವತ್ತ ಸರ ಈ ಸದ್ಯ ಕಪ್ಪು ಇದೆ, ಅಲ್ಲಿ ಮೆಕ್ಕೆಜೋಳ ಇದೆ ಸರ್, ಜೋಳ ಇದೆ ಸರ್, ಅವ್ರಿಗೆ ಬೆಳೆ ಇದೆ ಸದ್ಯ ಬಂದ್ಬೇಕಾರೆ ನೋಡ್ಬೋದು ನೀವು। ಇಂಥ ಜಮೀನಲ್ಲಿ ಅವರ ಸೋಲಾರ್ ಪ್ಲಾಂಟ್ ಎಲ್ಲ ಸರ್ವನಾಶ ಮಾಡಿಕಾರ ಸೋಲಾರ್ ಹಾಕ್ತೀವಿ ಅಂತ ಅತಿ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ ಸರ್। ಹೌದಾ? ಅವ್ರು 2 ಸಲ ಬಂದಾರೆ, ಎಸ್ಕಾಂದವ್ರು ಬಂದಾರೆ ಸರ್, ಅವರು ಬಂದಿದ್ದಾರೆ। ಪರ್ಮಿಷನ್ ಯಾರು ಕೊಟ್ಟಿದಾರಂತ್ರಿ? ಪರ್ಮಿಷನ್ ಅವ್ರು ಹೇಳ್ತಾರೆ ಸರ್, ಅವ್ರು ಜಿಲ್ಲಾಧಿಕಾರಿ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಸರ್। DC ಆರ್ಡರ್ ಆಗೈತಿ, ನೀವು ಹೇಳ್ಬೇಕಂತ ಹೇಳ್ತಾರೆ ಸರ್। ಹೌದಾ? ಹಾಂ ಸರ್। ಎಷ್ಟು ಕುಟುಂಬಗಳು ಅದಾವ್ರಿ? ಎಷ್ಟು ಎಕರೆ ಹೋಗುತ್ತೆ ಸರ್? ಅದು 32 ಎಕರೆದು ಸೋಲಾರ್ ಆಗೈತೆ ಅಂತ ಹೇಳ್ತಾರೆ ಸರ್। ನಮ್ಗೆ ನಾವು ಬೈಲಹೊಂಗಲ ಕಡಸಗಟ್ಟಿ ಗ್ರಾಮದ ಸ್ಥಳವಾಗಿದ್ದವ್ರು ಸರ್। ಇನ್ನು ಉಳಿಕೆದು ತಡ್ಕೊಡೋ ಅವರು ದಾಡ್ತಿದ್ದಾರೆ, ಅವ್ರು ನಮ್ಗೆ ಗೊತ್ತಿಲ್ಲ ಸರ್। ನಮ್ಗೆ ಬಂದ ನಾವು ನಮ್ಮನ್ನೇ ಬಿಡಿಸ್ತೇವೆ ಅಂತ ಅತಿ ವರ್ತನೆ ಮಾಡ್ತಾ ಇದ್ದಾರೆ ಸರ್ ನಮ್ಗೆ। ಎಷ್ಟು ವರ್ಷದಿಂದ ಇರ್ತಾರೆ ಅಲ್ಲಿ? ನಾನು 46 ವರ್ಷದಿಂದ ಇದೆ ಸರ್। ನಮ್ಮ ಅಜ್ಜನ ಕಾಲದಿಂದನೇ ಮಾಡ್ಕೊಂಡು ಈಗ ಬಂದಿದ್ದೀವಿ। ನಿಮ್ಮ ಜಮೀನು ಅದ, ನೀವು ಕೊಡ್ಲಿಲ್ಲ ಅಂದ್ರೆ ಸರ್ ನಮ್ಮ ಜಮೀನನ್ನು ನಾವು ಕೇಳ್ತಾ ಇಲ್ಲ ಸರ್। ಅದು ಗೋಮಾಳ ಜಮೀನು ಗೌರ್ಮೆಂಟ್ ಹೋಗ್ತೀವಿ ನಾವು ಸರ್। ಅದು ಇಷ್ಟು ವರ್ಷದಿಂದ ಮಾಡ್ಕೊತೀವಿ ಸರ್। ಆದ್ರೆ 53 ನಂಬರ್ ಫಾರ್ಮ್ ಬಗರ್ಕ್ ಅರ್ಜಿ ಇದೆ ಸರ್। ಕೃಷ್ಣ ಬಡಿಗೌರ್ ಸಾಹೇಬ್ಗೂ ಗೊತ್ತಾಗ್ಬೋದು ಇದು। ಅದನ್ನ ಮುಚ್ಚಿಟ್ಟಕಾರ ನಮ್ದು ಎಲ್ಲ ಮುಚ್ಚಿಟ್ಟು ಅದನ್ನ ಗೋಲ್ಮಾಲ್ ಮಾಡಿ ಈಗ ಅವ್ರಿಗೆ ಸೋಲಾರ್ದವ್ರಿಗೆ ಆದಾಯ ಕಂಪ್ನಿ ಅವ್ರಿಗೆ ಕೊಟ್ಟಿದ್ದಾರೆ ಸರ್। ಇದನ್ನ ಕೊಡ್ತೀವಿ ನಾವು। ಈಗ ಏನಾಗ್ಬೇಕಂತೀರಿ ನೀವೀಗ? ಸರ್ ನಮ್ದು ಬಡ ಕುಟುಂಬದವ್ರು ಬೀದಿಗೆ ಬರ್ತೀವಿ, ನಮ್ಗೆ ಅದು ಸ್ವಲ್ಪ ನಮ್ಗೆ ಅದು ಉಪಜೀವನ ಮಾಡಕ್ಕೆ ನಮ್ಗೆ ಬಿಡ್ರಿ, ಮತ್ತೆ ಬೇರೆ ಬಾಜು ಇದೆ 100 ಎಕರೆ ಇದೆ ಅಲ್ಲಿ ತಗೋರಿ ಅಂತ ನಾವು ಹೇಳ್ತಾ ಇದ್ದೀವಿ ಸರ್। ಅವ್ರ ಸ್ವರಾಜ್ ಗಿರಿಮಲಪ್ಪ ಪಾಟೀಲ್ ಅಂತ। या आंदोलनात बसवराज पाटील, भारती पाटील यांच्यासह अनेक शेतकरी सहभागी झाले। कृष्णा कांबळे, KMM मराठी, बेळगाव।